ನೋಡು ಮಾವ, ನಾನು ಅವತ್ತು ನನ್ನ ಮನಸ್ಸಿನ ಮಾತನ್ನ ನಿನ್ನ ಹತ್ರ ಹೇಳ್ಕೊಂಡೆ, ನೀನು ಕೇಳಿಸ್ಕೊಂಡೆ, ಆದರೆ ಉತ್ತರ ಕೊಡಲಿಲ್ಲ. ಅದಕ್ಕೆ ನಿನ್ನ ಇವತ್ತು ನಾನಿಲ್ಲಿ ಕರ್ಕೊಂಡು ಬಂದಿರೋದು. ನೀನೇನೋ ಮಾತಾಡಬೇಡ ಮಾವ, ಇವತ್ತು ಬರೀ ನಾನು ಮಾತಾಡ್ತೀನಿ, ನೀನು ಕೇಳಿಸ್ಕೊಳ್ಳೋದಲ್ಲ, ಅದಕ್ಕೆ ಉತ್ತರ ಕೊಡಬೇಕು. ಹೇಳೋದಕ್ಕಿಂತ ಮುಂಚೆ ನಾನೊಂದು ಹೇಳ್ತೀನಿ. ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು ಮಾವ. ಅದನ್ನು ಮುಚ್ಚಿಟ್ಕೊಂಡು ನಾಟಕ ಮಾಡಬೇಡ. ಇವತ್ತು ಮತ್ತೆ ನನ್ನ ಪ್ರೀತಿ ನನ್ನ ಹತ್ರ ಹೇಳ್ತೀನಿ. ನೀನು ಒಪ್ಪಿಗೆ ಕೊಡೋವರೆಗೂ ಉಸಿರು ತಗೊಳ್ಳಲ್ಲ. ಉಸಿರು ಉಳಿಬೇಕು ಅಂದರೆ ನೀನು ಉಸಿರು ಸೇರಿಸಿ ಒಪ್ಪಿಗೆ ಕೊಡು ಮಾವ. ಕಣ್ಣಿಗೆ ಬಿತ್ತು, ಕಣ್ಣಲ್ಲೇ ಹೊರಟೋಗೋ ಪ್ರೀತಿ ಮಧ್ಯ ಕಣ್ಣಿಂದ ಹಾರ್ಟಿಗೆ ಬಿತ್ತು, ಹಾರ್ಟಲ್ಲಿ ಇತ್ತಿದ್ದು ಕನಸೆಲ್ಲ ಕಂದು ಆ ಕ್ಷಣದಿಂದ ನಾನು ನಿನ್ನ ನೆನಪಲ್ಲೇ ನೆಂದು ಒಂದಲ್ಲ ಒಂದಿನ ನನ್ನ ಪ್ರೀತಿನ ನೀನು ಒಪ್ಕೊಳ್ತೀಯ ಅಂತ ಪ್ರತಿ ರಾತ್ರಿ ನಾನು ನಿನ್ನ ಹೆಸರೇ ಹೇಳ್ತೀನಿ ಮಾವ. ಜಗತ್ತಲ್ಲಿ 90% ಪ್ರೀತಿನ ಹೇಳ್ಕೊಳ್ಳೋದಾಗ್ಲಿ ಪ್ರಪೋಸ್ ಮಾಡೋದಾಗ್ಲಿ ಹುಡುಗರೇ. ಯಾಕಂದರೆ ಹುಡುಗರಿಗೆ ಪ್ರೀತಿನ ಹೇಳ್ಕೊಳ್ದೆ ಇರೋದಕ್ಕಾಗಲ್ಲ, ಹುಡುಗಿಯರಿಗೆ ಪ್ರೀತಿನ ಹೇಳ್ಕೊಳ್ಳೋದಕ್ಕಾಗಲ್ಲ. ನಾನೊಂದು ಹೆಣ್ಣಾಗಿ ನಿನ್ನ ಮುಂದೆ ನಿಂತು ನಾನು ನಿನ್ನ ಪ್ರೀತಿಸ್ತಿದ್ದೀನಿ, ನೀನು ನನ್ನ ಪ್ರೀತಿಸ್ತೀಯ ಅಂತ ಕೇಳ್ತಿದ್ದೀನಿ ಅಂದರೆ ಅವಳು ಪ್ರೀತಿಲಿರೋ ಆಳ ಎಷ್ಟು ಏನು ಅಂತ ಲೆಕ್ಕಾಚಾರ ಮಾಡೋದಕ್ಕೆ ಮೀಟ್ರು ಕಿಲೋಮೀಟ್ರು ಬೇಕಾಗಲ್ಲ, ಕೆಜಿ ಕ್ವಿಂಟಲ್ ಸಾಕಾಗಲ್ಲ. ಮರದಿಂದ ಆಪಲ್ ಬೀಳ್ತಿದ್ದಂಗೆ ಅದನ್ನು ಗುರುತ್ವಾಕರ್ಷಣೆ ಅಂತ ಕರೀತಾರೆ ಅಂತ ವಿಜ್ಞಾನಿ ಕಂಡುಹಿಡಿತಾನೆ. ಆದರೆ ನಾನು ಯಾವ ಆಕರ್ಷಣೆನೂ ಇಲ್ಲದೆ ನಿನಗೆ ಬಿದ್ದೋಗ್ಬಿಟ್ಟಿದ್ದೀನಿ ಅಂದರೆ ಬಿದ್ದೋಗಿದ್ದನ್ನ ಪ್ರೀತಿ ಅಂತ ಕರೀತಾರೆ ಅಂತ ವಿಜ್ಞಾನಿಗೆ ಯಾರು ಹೇಳ್ತಾರೆ? ನೀನಾ? ನಾನೊಬ್ಳು ಡಾಕ್ಟರ್ ಆಗಿ ನಿನಗಿನ ಮೇಲೆ ಆ್ಯಪಲ್ ತಿನ್ನಬಾರ್ದು ಅಂತ ಹೇಳೋಣ ಅಂದ್ಕೊಂಡಿದ್ದೆ. ಯಾಕಂದರೆ ಬುದ್ಧಿವಂತರು ಹೇಳ್ತಾರೆ ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ. ನೀನು ಆ್ಯಪಲ್ನ ತಿಂದು ಡಾಕ್ಟರ್ನೇ ಮರಿತೀಯ ಅನ್ನೋದಾದರೆ ನಾನು ನಿನಗೆ ಆ್ಯಪಲ್ ತಿನ್ನೋದಕ್ಕೆ ಬಿಡೋದಿಲ್ಲ. ಯಾಕಂದರೆ ನಾನು ಒಬ್ಳು ಡಾಕ್ಟರ್. ಹಾಗೂ ಒಂದು ವೇಳೆ ನಿನಗೆ ಆ್ಯಪಲ್ ತಿನ್ನಬೇಕು ಅಂತ ಅನ್ಸಿದ್ರೆ ನಾನೊಬ್ಳು ಡಾಕ್ಟರ್ ಅನ್ನೋದನ್ನು ಮರೆತು ನಿನ್ನ ಜೊತೆ ನಿನ್ನ ಹೆಂಡತಿಯಾಗಿ, ನಿನ್ನ ಮಕ್ಕಳಿಗೆ ತಾಯಿಯಾಗಿ, ನಿನ್ನ ಮನೆಗೆ ಸೊಸೆಯಾಗಿ, ನಿನ್ನ ತಂಗಿಗೆ ಒಳ್ಳೆ ಆತಿಕೆಯಾಗಿ ಜೀವನ ಸಾಗಿಸ್ಕೊಂಡು ಹೋಗ್ತೀನಿ. ಇದಕ್ಕೆ ನಿನ್ಗೆ ಒಕ್ಕೆ ಅಂದರೆ ನಾನು ಉಸಿರು ತಗೋತೀನಿ, ಇಲ್ಲ ಅಂದರೆ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಮಾವ. ಉಸಿರು ತಗ ಬರೋ ವಸಿ. ನನ್ನ ಮನ್ಸಾಗಲ್ಲ ಪ್ರೀತಿನ ನಿಂತ ಹೇಳ್ಕೊಬಿಡ್ತೀನಿ. ಪಾರು, ನನ್ನ ಚಿಕ್ಕ ವಯಸ್ಸಿಂದ ನಿನ್ನ ಸಾನೆ ವಿರೋಧಿ ಮಾಡ್ಬಿಟ್ಟಿನಿ. ಈ ಹೆಣ್ಣು ಹೊನ್ನು ಮಣ್ಣು ಇವೆಲ್ಲ ತಾನಾಗೆ ಬಂದ್ರೆ ಶ್ರೇಯಸ್ಸಂತೆ ಹಂಗಂತ ದೊಡ್ಡವಳು ಹೇಳೋರು. ಆದ್ರೆ ನಾನು ಇಷ್ಟಪಟ್ಟಿರೋ ಹೆಣ್ಣು ನನ್ನ ಮೆಚ್ಕೊಂಡವಳೆ, ನನ್ನ ಇಷ್ಟಪಡ್ತಾವಳೆ ಅಂತ ನಂಗೆ ಗೊತ್ತಾದ್ಮ್ಯಾಕೆ ನನ್ನ ಕೈ ಕಾಲೇ ಅಲ್ಲಾಡ್ತಿಲ್ಲ.